ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. 24 ಅವರ್ಸ್ ನಮಗೆ ಟೈಮೇ ಸಾಲ್ತಿಲ್ಲ ಅಂತ ಅನ್ಕೋತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಈ ನಡುವೆ ನಾನು ಟೆಕ್ನಿಕ್ನ ಫಾಲೋ ಮಾಡ್ತಾಯಿದ್ದೀನಿ. ಅಂದರೆ ಸಿಂಪಲ್ಲೇ, ಬಟ್ ಆ ಸಿಂಪಲ್ ಟೆಕ್ನಿಕ್ನ ನಾವು ಯಾವಾಗ ಗಮನ ಇಟ್ಟು ನಾವು ಯಾವಾಗ ಕೆಲಸ ಮಾಡ್ತೀವಿ ಅದನ್ನು ಫಾಲೋ ಮಾಡ್ತೀವಿ, ತುಂಬಾ ಈಸಿಯಾಗಿ ಹೋಗುತ್ತೆ. ಸೊ ಆ ಟೆಕ್ನಿಕ್ಸ್ ಇನ್ಫ್ಯಾಕ್ಟ್ ಏನೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆರಾಮಾಗಿ ನೀವು ಅಂದ್ಕೊಂಡಿರೋ ಕೆಲಸನ ನೀಟಾಗಿ ಅಚ್ಚುಕಟ್ಟಾಗಿ ಯಾವುದೇ ಟೆನ್ಷನ್ ಇಲ್ದಂಗೆ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಾನು ಈ ನಡುವೆ ಫಾಲೋ ಮಾಡ್ತಾ ಇರೋದು ಏನು ಅಂದರೆ ಪ್ರಿಯಾರಿಟೈಸಿಂಗ್. ಅಂದರೆ ಹಿಂದಿನ ದಿನವೇ ನಾನು ಟಾಪ್ 4 ಕೆಲಸಗಳನ್ನ ಯಾವಾಗಲೂ ಅಷ್ಟೇ ಲಿಸ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಮನೇಲಿ 108 ಕೆಲಸ ಇರುತ್ತೆ. ಡೈಲಿ ಬೇಸಿಸಲ್ಲಂತೂ ಇನ್ನೂ ಕೆಲಸ ಇರುತ್ತೆ. ನೀವು ಮಾಡ್ತಾ ಇದ್ದರೆ ನೀವೆಷ್ಟು ಕೆಲಸ ಮಾಡ್ತಾನೆ ಇರ್ಬೋದು. ಬಟ್ ಅದು ಏನಾಗುತ್ತೆ ಅಂದರೆ 2 ಪ್ರಾಬ್ಲಮ್ ಆಗುತ್ತೆ. ಒಂದು, ನೀವು ಮಾಡ್ತಾನೇ ಇದ್ದರೆ ಆ ಕೆಲಸ ಮುಗಿಯುತ್ತೆ, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಕೆಲಸ ಮುಗಿಯಲ್ಲ ಒಂದು. ಇನ್ನೊಂದು, ಆ ಕೆಲಸ ಮಾಡ್ತಾ ಹೆಂಗಾಗುತ್ತೆ ಅಂದರೆ ನಿಮ್ಗೆ ಎಷ್ಟು ಸುಸ್ತಾಗುತ್ತೆ ಅಂದರೆ ಬೇರೆ ಇಂಪಾರ್ಟೆಂಟ್ ಕೆಲಸ ಮಾಡೋಕ್ಕೆ ಎನರ್ಜಿ ಇರಲ್ಲ. ಸೊ 2 ರೀಸನ್ನಿಂದನೂ ನೀವು ಯಾವ ಕೆಲಸ ಎಷ್ಟು ಪ್ರಿಯಾರಿಟಿ, ಎಷ್ಟು ಇಂಪಾರ್ಟೆಂಟು ಆ ಥರ ತಿಳ್ಕೊಂಡು ನಾವು ಒಂದು ಲಿಸ್ಟ್ ಮಾಡಿ ಒಂದೇ 3-4 ಮತ್ತು ಮ್ಯಾಕ್ಸಿಮಮ್ 5 ಈ 5 ಕೆಲಸ ಅರ್ಜೆಂಟು ಇಂಪಾರ್ಟೆಂಟು ಮಾಡಲೇಬೇಕು. ಆ ಥರ ಕೆಲಸಗಳು ಡಿಸೈಡ್ ಮಾಡಿಕೊಂಡು ನೀವು ಕೆಲಸಗಳನ್ನ ಮಾಡ್ಕೊಳ್ತಾ ಹೋದರೆ ಸೊ ನಿಜವಾಗ್ಲೂ ಹೇಳ್ತೀನಲ್ಲ, ಎಲ್ಲ ಆರಾಮಾಗಿ ಮ್ಯಾನೇಜ್ ಮಾಡ್ಕೋಬೋದು. ಫಸ್ಟು ಅದಕ್ಕೇ ಈಗ ಕುಕ್ಕಿಂಗ್ ಅಂತೂ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನಾನು ಮಂಡೇ ಟು ಫ್ರೈಡೇ ಇದನ್ನು ಫಾಲೋ ಮಾಡ್ತೀನಿ. ಯಾಕೆಂದರೆ ನಾನು ಮಾಡೋಕ್ಕೆ ಟೈಮ್ ಇರೋದು ಜಸ್ಟ್ ಆ ಥರ ಹೈಲಿ ಪ್ರಿಯಾರಿಟೈಸ್ಡ್ ಕೆಲಸಗಳನ್ನ ಆ ಥರ ಇಟ್ಕೊಂಡಿರ್ತೀನಿ. ಸೊ ಆ ಕೆಲಸಗಳನ್ನ ಮುಗಿಸ್ಕೋತೀನಿ, ಬೇರೆ ಕೆಲಸಗಳು ಟೈಮ್ ಇದ್ದರೆ ಮಾಡ್ಕೋತೀನಿ. ನೆಕ್ಸ್ಟ್ ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ನಮಗೆ ಸುಸ್ತಾದಂಗೆ ನೋಡ್ಕೊಳ್ಳೋವಂಥದ್ದು ಏನು ಅಂದರೆ 1 ಟಾಸ್ಕ್ ಅಟ್ ಎ ಟೈಮ್. ನಮಗೆ ತುಂಬ ಎಕ್ಸಾಸ್ಟೆಡ್ 2 ವಿಷಯ ನೆನ್ಪಿಟ್ಕೋಬೇಕು. ಒಂದು, ನಾವು ಕೆಲಸಗಳನ್ನ ಮುಗಿಸ್ಬೇಕು, ಹೌದು. ಸೆಕೆಂಡು, ಆ ಕೆಲಸಗಳನ್ನ ಮಾಡೋಕ್ಕೆ ಎನರ್ಜಿ ಮೇಂಟೈನ್ ಮಾಡ್ಕೋಬೇಕು. ನೀವು ಫಸ್ಟ್ ಕೆಲಸದಲ್ಲೇ 2-3 ಕೆಲಸಗಳನ್ನ ಕಂಬೈನ್ ಮಾಡಿಕೊಂಡು ಫುಲ್ ಸ್ಟ್ರೇನ್ ಮಾಡಿಕೊಂಡು ಕೆಲಸ ಮಾಡಿಬಿಟ್ರೆ ಸೆಕೆಂಡ್ ಕೆಲಸ ಬೇರೆ ಕೆಲಸಗಳನ್ನ ಮಾಡೋಕ್ಕೆ ಎನರ್ಜಿನೂ ಇರೋಲ್ಲ, ಮೂಡ್ ಇಲ್ಲ, ತುಂಬ ಸುಸ್ತಾದಂಗೆ ಆಗ್ತಿರುತ್ತೆ. ಸೊ 2 ಮೇಂಟೈನ್ ಮಾಡಬೇಕು. ಕೆಲಸನೂ ಮಾಡ್ತಾ ಇರಬೇಕು, ಅದನ್ನು ಮುಗಿಸ್ತಾ ಇರಬೇಕು, ನಮ್ಮ ಎನರ್ಜಿನೂ ಮೇಂಟೈನ್ ಮಾಡಬೇಕು. ಇದಕ್ಕೆ ಹೆಲ್ಪ್ ಆಗೋದು ಏನು ಅಂದರೆ 1 ಟಾಸ್ಕ್. ನೀವೇನಾದ್ರು ಕೆಲಸ ಮಾಡ್ತೀರಾ ಅದ್ರ ಬಗ್ಗೆನೇ ಫೋಕಸ್ ಮಾಡಿ. ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು, ಆಯಿತಾ. ಏನೋ ಒಂದು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತಾ ಇದ್ದೀರಾ, ಟಿ ವಿ ನೋಡ್ಕೊಂಡು ಮಾಡಿ. ಏನೋ ಒಂದು ಬಟ್ಟೆ ಮಾಡಿಸ್ತಾ ಇದ್ದೀರಾ, ಇನ್ನೇನೋ ಒಂದು ಮಾಡ್ಕೊಂಡು ಮಾಡಿ. ನಾನು ಕೆಲವು ಸತಿ ಮಾಡ್ತಾ ಇರ್ತೀನಿ ಅದನ್ನು. ಏನೋ ಒಂದು ಓದಿಸ್ತಾ ಇರ್ತೀನಿ, ಈ ಕಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತಾ ಇದ್ದೀನಿ. ಈಗ ಯಾವ ರೀತಿ ಡಿಸೈಡ್ ಮಾಡಬೇಕು ಅಂದರೆ, ನಾವು ಡಿಸೈಡ್ ಮಾಡಬೇಕು ಯಾವುದು ಅಷ್ಟು ನಮ್ಮ ಕಾನ್ಸಂಟ್ರೇಷನ್ ಬೇಡ. ಈಗ ಬೆಳ್ಳುಳ್ಳಿ ಏನು ಕಾನ್ಸಂಟ್ರೇಟ್ ಮಾಡದೇ ಇದ್ರೂ ನಮ್ಮ ಕೈ ಹಾಗೆ ಓಡ್ತಾ ಇರುತ್ತೆ. ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮಗೆ ಗೊತ್ತಿರುತ್ತೆ ಯಾವ ರೀತಿ ನಾವು ಅದನ್ನು ಕ್ಲೀನ್ ಮಾಡಬೇಕು, ಆ ಥರ ಎಲ್ಲ ಗೊತ್ತಿರುತ್ತೆ. ನಾವು ಫೋಕಸ್ ಬೇರೆ ಕೆಲಸದಲ್ಲಿ ಇಡ್ಬೋದು, ಆಗ 2 ಕೆಲಸನೂ ಆಗುತ್ತೆ. ಬಟ್ ನಾವು ಯಾವಾಗ ಅಡುಗೆ ಮಾಡ್ತಾ ಇರ್ತೀವಿ, ನಾನು ಓದಿಸ್ತಾ ಕೂತ್ಕೋತೀನಿ ಅಂದರೆ ತುಂಬ ಸ್ಟ್ರೆಸ್ ಆಗುತ್ತೆ. ನಾನು ನೋಡಿದ್ದೀನಿ ಅದನ್ನು. ಅದಕ್ಕೆ ನಾನು ಅಡುಗೆ ಮಾಡೋ ಟೈಮಲ್ಲಿ ತುಂಬ ಕೆಲಸ ಕೊಟ್ಟು ಚಿನ್ನಿಗೆ ನನಗೆ ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಅವರು ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡೋದು, ನಾನು ಹೇಳ್ಕೊಟ್ಟು ಆಗದೇ ಅಂತ ಇಲ್ಲ, ನಾನು ಹೇಳೇ ಕೊಡಲ್ಲ ಅಂತಲ್ಲ, ಬಟ್ ವೆರಿ ರೇರ್. ನಾನು ಯೂಶ್ವಲಿ ಅವಾಯ್ಡ್ ಮಾಡ್ತೀನಿ ಅದನ್ನು. ನಾನು ಮೇಜರ್ ಏನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ಗಮನ ಎಲ್ಲ ಅಲ್ಲಿರಬೇಕು. ಈ ಕಡೆ ನಾನು ಚಿನ್ನಿಗೆ ಓದಿಸ್ತಾ ಇದ್ದೀನಿ, ನಾನಿಗೆ ಓದಿಸ್ತಾ ಇದ್ದೀನಿ, ಏನೋ ಒಂದು ಡೌಟ್ ಕ್ಲಿಯರ್ ಮಾಡ್ತಾಯಿದ್ದೀನಿ, ಅಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಆ ಕಡೆನೂ ಕೆಟ್ಟೋಗುತ್ತೆ. ಈ ಕಡೆ ನಾನು ರೇಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪದೇ ಡಿಸ್ಟರ್ಬ್ ಮಾಡ್ತೀರಾ ಹಾಗೆ ಹೀಗೆ ಅಂತ 2 ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ 1 ಟಾಸ್ಕ್ ಅಟ್ ಎ ಟೈಮ್ ಅನ್ನೋದು ಪ್ರೊಡಕ್ಟಿವ್, ರಿಲ್ಯಾಕ್ಸಿಂಗ್ ಮತ್ತು ಕಂಪ್ಲೀಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಟೈಮ್ ಲಿಮಿಟ್. ನನಗೆ ಸಂಜೆ ಹೊತ್ತು ನಾನು ಇದನ್ನು ಫಾಲೋ ಮಾಡ್ತೀನಿ. ನನಗೆ ಕೆಲಸ ಮಾಡೋ ಯಾವ ಶಕ್ತಿನೂ ಇರಲ್ಲ, ಯಾವ ಮೂಡೂ ಇರಲ್ಲ. ಅದಕ್ಕೇ ಅರ್ಧ ಗಂಟೆ ಪಾತ್ರೆ ತೊಳಿತೀನಿ, ಅರ್ಧ ಗಂಟೆ ಕಿಚನ್ ಕ್ಲೀನ್ ಮಾಡ್ತೀನಿ, 1 ಅವರ್ 1.5 ಅವರ್ ಅಡುಗೆ ಮಾಡ್ತೀನಿ. ಆ 1.5 ಅವರಲ್ಲೂ ಕೂಡ 3 ಬ್ರೇಕು 4 ಬ್ರೇಕ್ ತೊಗೋತಾ ಇರ್ತೀನಿ. ಈ ರೀತಿ ನಾವು ಯಾವಾಗ ಟೈಮ್ ಲಿಮಿಟ್ ಇಟ್ಕೊಂಡು ಕೆಲಸ ಮಾಡ್ತೀವೋ ಆಗ ತಲೆಗೆ ಏನು ಓಡ್ತಾ ಇರುತ್ತೆ ಗೊತ್ತಾ,
ಅರ್ಧ ಗಂಟೆ ಅಷ್ಟೇ ಅಲ್ವಾ, ಇನ್ನೊಂದು 5 ನಿಮಿಷ ತೊಳೆದು ಬಿಡೋಣ ಆ ಕಡೆ, ಆಮೇಲೆ ಹೋಗಿ ಕೂತ್ಕೊಳ್ಳೋಣ. ಆ್ಯಂಡ್ ಕಂಪಲ್ಸರಿ ನಾನು ಏನು ಡಿಸೈಡ್ ಮಾಡ್ತೀನಿ ಅಂದರೆ, ಒಂದು ಕೆಲಸ ಒಂದು ಸೆಷನ್ ಆಗಿದ ತಕ್ಷಣ ಒಂದು 5-10 ನಿಮಿಷ ನಾನು ಡೆಫಿನೆಟ್ಲಿ ಕೂತ್ಕೋತೀನಿ. ಆಗ ಎನರ್ಜಿ ಬೂಸ್ಟಪ್ ಆಗುತ್ತೆ, ನನಗೊಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕೂ ಈ ರೀತಿ ಚಂಕ್ಸಲ್ಲಿ ನಾವು ಕೆಲಸ ಮಾಡೋಕ್ಕೂ ತುಂಬ ಪ್ರೊಡಕ್ಟಿವಿಟಿನೂ ಇರುತ್ತೆ, ಎನರ್ಜಿ ಮೇಂಟೈನ್ ಮಾಡ್ಕೋಬೋದು. ಸೊ ಆ ರೀತಿ ಟೈಮ್ ಲಿಮಿಟ್ ಇಟ್ಕೊಂಡು ನಾವು ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನಮಗೆ ಟೈಮ್ ವೇಸ್ಟ್ ಎಲ್ಲಾಗೋದು ಅಂದರೆ ಮೇಜರ್ಲಿ ಹುಡುಕ್ತೀವಲ್ವ, ಏನಾದರೂ ಆ ಜಾಗದಲ್ಲಿ ಇಟ್ಟಿರ್ತೀವಿ, ಆ ಜಾಗದಲ್ಲಿ ಇಟ್ಟಿರಲ್ಲ, ಹುಡುಕೋದ್ರಲ್ಲೇ ಎಷ್ಟೊಂದು ಟೈಮ್ ವೇಸ್ಟ್ ಅನ್ನೋದು ಆಗ್ತಾಯಿರುತ್ತೆ. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂದರೆ, ನೀವು ಯಾವುದನ್ನ ವಸ್ತುನ ತೊಗೋತೀರಾ ಅಂತ ಅಂದ್ಕೊಳ್ಳಿ. ಒಂದು ಚಿಕ್ಕದೇ ಒಂದು ಉಪ್ಪಿನ ಡಬ್ಬ, ಒಂದು ಹಿಂಗಿನ ಡಬ್ಬ. ಇದು ನನಗೆ ಹಿಂಗೆ ಡಬ್ಬದಲ್ಲಿ ಈ ಥರ ಆಗ್ತಿತ್ತು ಆ್ಯಕ್ಚುಲಿ. ನಾನು ಎಲ್ಲೋ ಒಂದು ಚಿಕ್ಕ ಬಾಕ್ಸ್ ಅಲ್ವಾ, ಎಲ್ಲಿಂದನೂ ತೊಗೋತಾಯಿದ್ದೆ, ಎಲ್ಲೋ ಇಡ್ತಾಯಿದ್ದೆ. ಅದನ್ನು ಹುಡುಕಕ್ಕೇ ಒಂದು 5 ಮಿನಿಟ್ಸ್ ಹಂಗೆ ವೇಸ್ಟ್ ಆಗ್ತಿತ್ತು. ಸೊ ಆಗ ಡಿಸೈಡ್ ಮಾಡಿದೆ, ಇಲ್ಲ ಇದಕ್ಕೆ ಅಂತ ಈ ಪ್ಲೇಸ್ ಇಡಬೇಕು ಅಂತ. ಸೊ ಪ್ರತಿಯೊಂದು ವಸ್ತುಗೂ ಅದರದ್ದೇ ಆದ ಪ್ಲೇಸಸ್ ಇಟ್ಟಾಗ ನಮಗೆ ಹುಡುಕೋ ಅವಶ್ಯಕತೆ ಇಲ್ಲ, ಸ್ಟ್ರೆಸ್ ಆಗಲ್ಲ, ಒಂಥರ ಟೆಂಪರ್ ರೇಸ್ ಆಗಲ್ಲ, ಆ ಜಾಗದಲ್ಲೇ ಇರುತ್ತೆ. ಇದು ಬಂದು ನೀವು ಫಾಲೋ ಮಾಡಬೇಕು, ಆದಷ್ಟು ಫ್ಯಾಮಿಲಿ ಮೆಂಬರ್ಸು ಫಾಲೋ ಮಾಡೋ ಥರ ನಾವು ಕನ್ವಿನ್ಸ್ ಮಾಡಬೇಕು. ಬಟ್ ಎಷ್ಟೋ ಕೇಸಸ್ಸಲ್ಲಿ ಹಸ್ಬೆಂಡು ಮಕ್ಕಳು ಕೋಆಪ್ರೇಷನ್ ಮಾಡದೇ ಇರ್ಬೋದು. ಬಟ್ ಆದಷ್ಟು ಹೇಳ್ತಾ ಇರಿ, ನಮ್ಮ ಕರ್ತವ್ಯ ಏನು, ನಮ್ಮ ಕೆಲಸನ ನಾವು ಈಸಿ ಮಾಡ್ಕೋತಾ ಇರಬೇಕು. ನಾವು ಕಿರ್ಚಾಡಿ ಹೇಳೋ ಬದಲು ಇದನ್ನು ಈ ರೀತಿ ಇಡಿ, ಇದನ್ನು ಇಲ್ಲೇ ಇಡಿ ಅಂತ ಹೇಳೋಕ್ಕೆ ಪ್ರಯತ್ನ ಪಡಿ. ಕೆಲವು ಸತಿ ಮಕ್ಕಳಿಗೆ ಹೇಳ್ಬೋದು, ಸ್ಟ್ರಿಕ್ಟಾಗಿ ಹೇಳೋದ್ರಿಂದನೂ ಕೆಲವು ಸತಿ ಫಾಲೋ ಮಾಡ್ತಾರೆ ಅವರು. ಒಂದು ಅವ್ರಿಗೂ ಡಿಸಿಪ್ಲಿನ್ ಬರುತ್ತೆ, ಇನ್ನೊಂದು ಕೆಲಸ ಬೇಗ ಆಗೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕರೆಕ್ಟಾಗಿ ಮಾಡ್ಕೋಬೋದು. ಹುಡುಕ್ತಾ ಕೂತ್ಕೊಳ್ಳೋದ್ರಿಂದ ಭಾರಿ ಇರಿಟೇಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಬೆಳಗ್ಗೆನೇ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನ ಮುಗಿಸೋದು. ಸೊ ವರ್ಕಿಂಗ್ ವಿಮೆನ್ಸ್ ಮ್ಯಾಕ್ಸಿಮಮ್ ಹಾಗೆ ಇರ್ತಾರೆ, ಹೌಸ್ ವೈಫ್ಸೂ ಮ್ಯಾಕ್ಸಿಮಮ್ ಆ ಥರನೇ ಇರ್ತಾರೆ. ಏನಕ್ಕೆ ಅಂದರೆ ಸಂಜೆ ಆಗ್ತಾ ಇನ್ಫ್ಯಾಕ್ಟ್ ನಮ್ಮ ಬಾಡಿ ಬಯಾಲಜಿಕಲ್ ರೀತಿಯಲ್ಲೂ ಮತ್ತು ಪ್ರಪಂಚದಲ್ಲೂ ಸನ್ಸೆಟ್ ಆಗ್ತಾ ಇದು ರೆಸ್ಟಿಂಗ್ ಮೋಡ್ ಕೊಟ್ಟೋಗುತ್ತೆ. ನಮ್ಮ ಬಾಡಿನೂ ಅದೇ ಥರ. ಎಷ್ಟಾಗುತ್ತೆ ಬೆಳಗ್ಗೆ ಸನ್ರೈಸ್ ಆದಾಗ ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಕೆಲಸ ಮಾಡ್ಕೋಬೋದು, ಎಲ್ಲ ಆ್ಯಕ್ಟಿವಾಗಿ ಕೆಲಸ ಮಾಡ್ಕೋಬೋದು ಅಂತ ಅನಿಸ್ತಾ ಇರುತ್ತೆ. ಅಂದರೆ ಏನೂ ಫೀಲ್ ಆಗೋಲ್ಲ, ಇನ್ನೂ ಎನರ್ಜಿ ಇರುತ್ತೆ ಕೆಲಸ ಮಾಡೋಣ ಮ್ಯಾನೇಜ್ ಮಾಡೋಣ ಅಂತ. ಬಟ್ ಸಂಜೆ ಆಗ್ತಾ ಸುಸ್ತಾಗೋದ್ರಿಂದ ಕೆಲಸಗಳು ಮುಗಿಯಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಮ್ಯಾಕ್ಸಿಮಮ್ ಕೆಲಸ ಎಷ್ಟಾಗುತ್ತೋ ಅಷ್ಟು ನೀವು ಟು ಡೂ ಲಿಸ್ಟ್ ಮಾಡ್ಕೋತೀರಲ್ವ, ಅದನ್ನು ಬೆಳಗ್ಗೆ ಹೊತ್ತೇ ಆದಷ್ಟು ಮುಗಿಸೋಂಗೆ ನೋಡ್ಕೊಳ್ಳಿ. ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ, ಹುಮ್ಮಸ್ಸಿರುತ್ತೆ, ನೀಟಾಗೆಲ್ಲ ಮಾಡ್ಕೋಬೋದು. ಆಮೇಲೆ ಟು ಡೂ ಲಿಸ್ಟ್ ಮಾಡಬೇಕಾದ್ರೂ ಅಷ್ಟೇ, ನಾನು ಯಾವಾಗಲೂ ಹೇಳಂಗೆ ಯಾವ ಕೆಲಸ ಮುಗ್ಸೋಕ್ಕಾಗುತ್ತೆ ಅದನ್ನು ಮಾಡಿ. ಇದು 2 ಲಿಸ್ಟ್ ನಾನು ಹೇಳ್ತಾ ಇರೋದು. ನೀವು ಟು ಡೂ ಲಿಸ್ಟ್ ಮಾಡ್ಕೋತೀರಲ್ಲ, ಅದರಲ್ಲೇ 2 ಫಾಲೋ ಮಾಡಬೇಕು ನೀವು. ಟಾಪ್ 5 ಅಂದರೆ ಆರ್ಡರಲ್ಲಿ ಬರ್ಕೊಡಿ. ನಾನು ಯಾವಾಗಲೂ ಟು ಡೂ ಲಿಸ್ಟ್ ಹೆಂಗೆ ಮಾಡ್ತೀನಿ ಅಂದರೆ, ಏನೇನು ಮಾಡ್ಕೋಬೇಕು ಅಂತ ಬರ್ಕೊಂಡ್ರ ಜೊತೆಗೆ ಯಾವ್ಯಾವ ಆರ್ಡರಲ್ಲಿ ಮಾಡಬೇಕು ಅನ್ನೋದು ಬರ್ಕೋತೀನಿ. ಆಗ ಟಾಪ್ 5 ಟಾಪ್ 4 ಅನ್ನೋದು ಮಾಡಲೇಬೇಕಿವತ್ತು, ಬೇರೆ ಆಪ್ಷನ್ನೇ ಇಲ್ಲ, ಅದನ್ನು ಮಾಡಲೇಬೇಕು ಅನ್ನೋದನ್ನು ಬರ್ಕೋತೀನಿ. ಅದನ್ನು ಫಸ್ಟ್ ಮುಗಿಸ್ತೀನಿ. ಆಮೇಲೆ ಟು ಡೂ ಲಿಸ್ಟಲ್ಲಿ ಇವತ್ತು ಏನು ಮಾಡಬಹುದು, ಅದ್ರ ಜೊತೆ ಇನ್ನೇನೇನು ಮಾಡ್ಕೋಬೋದು ಅಂತ ಟು ಡೂ ಲಿಸ್ಟ್ ಮಾಡಿರ್ತೀನಿ. ಅದನ್ನು ಅಷ್ಟೇ ಒಂದು 14-15 ಲಿಸ್ಟನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಆ ಲಿಸ್ಟ್ ನೋಡೇ ಸುಸ್ತಾಗ್ಬಿಡುತ್ತೆ, ಅಯ್ಯೋ ಇಷ್ಟೊಂದು ಕೆಲಸ ಇದೆಯಾ ಅಂತ. ಸೊ ಫಸ್ಟ್ ಪ್ರಿಯಾರಿಟಿ ಏನೇನಿದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಟು ಡೂ ಲಿಸ್ಟು ಪ್ರಾಕ್ಟಿಕಲಾಗಿ ಇಟ್ಟಿರಿ. ಇಷ್ಟು ಕೆಲಸ ಮುಗಿಸ್ಕೋಬೇಕು ಈ ಟೈಮ್ ಒಳಗಡೆ, ಈ ಆರ್ಡರಲ್ಲಿ. ಆಮೇಲೆ ಯಾವ ರೀತಿಯಲ್ಲಿ ಈಸಿ ಮಾಡ್ಕೊಳ್ಳೋದು, ಸ್ಮಾರ್ಟ್ ವರ್ಕಿಂಗು ಕೂಡ ಇಂಪಾರ್ಟೆಂಟು. ನಾವು ತುಂಬ ಸ್ಟ್ರೇನ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ ನಮಗೇ ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಇದು ಒಂದಿನದಲ್ಲಪ್ಪ. ಈಗ ಅಡುಗೆ ಮಾಡಬೇಕು, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಪೂಜೆ ಮಾಡ್ತಾ ಇರಬೇಕು, ಎಲ್ಲ ಕ್ಲೀನ್ ಮಾಡ್ತಾ ಇರೋದು ಒಂದೊಂದು ಸೆಕ್ಷನು, ಒಂಥರ ಸುಸ್ತಾದಂಗೆ ಆಗುತ್ತೆ. ಆಮೇಲೆ ಬೋರಿಂಗು, ರೊಟೀನ್ ಕೆಲಸ ಅಲ್ವಾ, ಅದದೇ ಮಾಡ್ತಾ ಇರ್ತೀವಲ್ವ, ಅದು ಇನ್ನೂ ಬೋರಿಂಗ್ ಅದು. ಸೊ ಅದಕ್ಕೆ ನಾವೇನು ಮಾಡ್ಕೋಬೇಕು ಅಂದರೆ, ಅದಕ್ಕೆ ಸ್ಮಾರ್ಟಾಗಿ ಏನಾದ್ರು ಥಿಂಕ್ ಮಾಡ್ಕೋಬೇಕು. ಆಮೇಲೆ ಕೆಲಸ ಮಾಡೋ ಆರ್ಡರ್ ಚೇಂಜ್ ಮಾಡ್ಕೋಬೋದು. ಇವತ್ತು ಎದ್ದಿದ ತಕ್ಷಣ ನಾನು ಬಟ್ಟೆ ಮಡಿಸ್ದೆ, ನಾಳೆ ಎದ್ದಿದ ತಕ್ಷಣ ಬಟ್ಟೆ ವಾಶ್ ಮಾಡ್ತೀನಿ, ನಾಳಿದ್ದು ಎದ್ದಿದ ತಕ್ಷಣ ಅಡುಗೆ ಮಾಡ್ತೀನಿ. ಸೊ ಈ ರೀತಿ ನಾವೇ ಆರ್ಡ್ರಲ್ಲಿ ಚೇಂಜ್ ಮಾಡಿಕೊಂಡು ಇಂಟ್ರೆಸ್ಟಿಂಗಾಗಿ ನಾವೇ ಮಾಡ್ಕೋಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಮಾಡಲೇಬೇಕು ಅನ್ನೋದನ್ನು ಇರಿಟೇಟ್ ಮಾಡಿಕೊಂಡು ಕಷ್ಟಪಟ್ಕೊಂಡು ಮಾಡೋದಕ್ಕಿಂತ ಅದನ್ನು ಇಷ್ಟಪಟ್ಟು ಓಕೆ ಹಿಂಗೆ ಮಾಡೋಣ, ಈ ಪ್ರಾಡಕ್ಟ್ನ ಯೂಸ್ ಮಾಡೋಣ. ನನಗೆ ಕೆಲವು ಸತಿ ಪಾತ್ರೆ ತೊಳೆಯೋಕ್ಕೆ ಬೇಜಾರಾದಾಗ 2 ಥರದ್ದು 3 ಥರದ್ದು ಲಿಕ್ವಿಡ್ ತಂದು ಇಟ್ಕೊಂಡಿರ್ತೀನಿ. ಒಂದು ಪ್ರಿಲ್ಲು, ಇನ್ನೊಂದು ಯಾವುದೋ ಒಂದು ಜಿಫಿ,
ವಿಮ್ ಈ ರೀತಿ ತಂದಿಟ್ಕೊಂಡಿರ್ತೀನಿ. ಒಂದು ಬೇಜಾರಾದರೆ ಇನ್ನೊಂದು ಯೂಸ್ ಮಾಡ್ತೀನಿ. ಈವನ್ ಬಟ್ಟೆನೂ ಅಷ್ಟೇ, ಮಡ್ಚಕ್ಕೆ ಬೇಜಾರು ಅಂದರೆ ಎಲ್ಲ ಸೆಕ್ಷನ್ ಮಾಡಿರ್ತೀನಿ. ಅಟ್ಲೀಸ್ಟ್ ದೊಡ್ಡೋಳ್ದಿದು, ಚಿಕ್ಕೋಳ್ದಿದು, ನಂದಿದು, ಹಸ್ಬೆಂಡ್ದಿದು, ಆಮೇಲೆ ಹಾಗೆ ಫಿಲಮ್ ಹಾಕ್ಕೋತೀನಿ, ಹಾಗೆ ನೋಡ್ಕೊತ ಮಡಿಸ್ತೀನಿ. ಕಸ ಗುಡಿಸ್ಬೇಕಾದ್ರೂ ಅಷ್ಟೇ. ಕೆಲವು ಸತಿ ಮೂಡಿರಲ್ಲ, ಒಂದೇ ಥರ ಎನರ್ಜಿ ಲೆವೆಲ್ ಇರಲ್ಲ. ಸೊ ಆ ಥರ ಇದ್ದಾಗ ಕಿವಿಗೆ ಬ್ಲೂಟೂತ್ ಹಾಕ್ಕೋತೀನಿ, ಹಾಡು ಕೇಳ್ತಾ ಇರ್ತೀನಿ. ಆ ಥರ ಏನಾದರೂ ಒಂದು ಮಾಡ್ಕೊತ ಕೆಲಸ ಮಾಡ್ಕೊತಾ ಇರ್ತೀನಿ. ಸೊ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಇನ್ಫ್ಯಾಕ್ಟ್ ನೀವು ಸದ್ಗುರುದು ನೋಡ್ತೀರಾ ಅಂತ. ನಾನು ದೇವರನ್ನ ಹೇಳ್ತೀನಿ, ಈ ನಡುವೆ ಅಂತೂ ನಾನು ನೋಡೋದೇ ಇಲ್ಲ. ಇಲ್ಲಿವರೆಗೂ ಒಂದು 3 ವೀಡಿಯೋ ನೋಡಿದರೆ ಹೆಚ್ಚು. ಅವ್ರ ಬಗ್ಗೆ ಕೇಳಿದ್ದೀನಿ, ಇಲ್ಲ ಅಂತಲ್ಲ, ಸ್ಟೇಟಸಲ್ಲಿ ನೋಡಿರ್ತೀನಿ. ಬಟ್ ನಾನು ಫಾಲೋ ಮಾಡಲ್ಲ ಅಂದರೆ ಅಷ್ಟು ನಾನು ಗಮನಕ್ಕೆ ಇಟ್ಟು ಕೇಳಿಲ್ಲ. ಇದು ನನ್ನ ಸೆಲ್ಫ್ ಅನುಭವ. ನನಗೆ ಡೈಲಿ ಬೇಸಿಸಲ್ಲಿ ಇಲ್ಲಿ ಏನು ಅನಿಸುತ್ತೆ ಅದನ್ನು ಹೇಳ್ತಾ ಇರ್ತೀನಿ. ಇನ್ನೊಂದು, ಸುಮಾರು ಜನ ಓದ್ಸತಿ OTG ಬಗ್ಗೆ ಅದೇ ಮೇನ್ ತಮ್ನೇಲಲ್ಲಿ ಹಾಕಿ ಅಂತ ಹೇಳಿದ್ರಿ. ಇನ್ಮೇಲೆ ಮೆನ್ಷನ್ ಮಾಡ್ತೀನಿ. ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಇದು ಪಾರ್ಟ್ ಆಫ್ ಯೂಟ್ಯೂಬ್. ಸೊ ನೀವು ಏನು ಕೊಲಾಬ್ರೇಷನ್ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ, ಅದು ಕರೆಕ್ಟೇ. ಬಟ್ ನಾನು ಅರ್ಜೆಂಟಲ್ಲಿ ತಮ್ನೇಲ್ ಮಾಡೋದ್ರಿಂದ ಅಗಾರೋ ಅಂತ ಮೆನ್ಷನ್ ಮಾಡಿರಲಿಲ್ಲ. ಇನ್ಮೇಲೆ ಒಂದು ಚಿಕ್ಕ ಸೆಗ್ಮೆಂಟಲ್ಲಿ ನಾನು ಹಾಕಿರ್ತೀನಿ, ಆಯಿತಾ? ಅದು ಪಾರ್ಟ್ ಆಫ್ ನನ್ನ ವರ್ಕ್. ಅದನ್ನು ನೀವು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಅವ್ರು ಏನಾದ್ರು ಅಂದ್ಕೊಡ್ಲಿ ಅಂತ ಬಿಡ್ಬೋದಿತ್ತು. ಬಟ್ ಯಾರೂ ಕೆಟ್ಟ ರೀತಿಯಲ್ಲಿ ಏನೂ ಮೆಸೇಜ್ ಮಾಡಿಲ್ಲ. ನೀವು ಮಾಡಿ ಇಲ್ಲ ಅಂತಲ್ಲ, ಬಟ್ ಅದನ್ನು ಮೆನ್ಷನ್ ಮಾಡಿ ನಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ತೀವಿ ಅಂತ ಹೇಳಿದ್ರು. ಸೊ ಅದು ಕರೆಕ್ಟ್ ಅಲ್ವಾ? ಪ್ರತಿಯೊಂದು ಟಾಪಿಕ್ಕು ಎಲ್ರಿಗೂ ಇಂಟ್ರೆಸ್ಟ್ ಇರಬೇಕು ಅಂತ ಏನಿಲ್ಲ. ನಾನು ಏನು ಫೋರ್ಸ್ ಮಾಡಲ್ಲ, ಅದು ನಿಮ್ಮ ಟೈಮ್ ಅವೈಲಬಿಲಿಟಿ ಎಲ್ಲ ಇರುತ್ತೆ. ಸೊ ನೋಡಿ, ಕೆಲವು ಸತಿ ಇಂಟ್ರೆಸ್ಟ್ ಆದರೆ ಆಮೇಲೆ ಅದೇನು ಗೊತ್ತಾ, ಅದನ್ನು ಸ್ಕಿಪ್ಪು ಕೂಡ ಮಾಡ್ಬೋದು. ಆ ಥರ ಒಂದು ಟೈಮ್ ಸ್ಪ್ಯಾನಲ್ಲಿ ಮಾಡಿರ್ತೀನಿ. ಇನ್ಮೇಲೆ ಏನಾದರೂ ಇದ್ದರೆ ಅದು ಅಂದರೆ ಅದೊಂಥರ ಖುಷಿನೇ ಆಯಿತು. ಎಲ್ಲ ರೆಸ್ಪೆಕ್ಟ್ಫುಲ್ ರೀತಿಯಲ್ಲೇ ಹೇಳಿದ್ರಲ್ಲ. ಇದು ಬಂದ್ಬಿಟ್ಟು OTG ತುಂಬ ಅದು ಡೀಟೇಲಾಗೆ ಮಾಡಬೇಕಿತ್ತು. ಅದಕ್ಕೆ ಅಂತಲೇ ಒಂದು ವೀಡಿಯೋ ಮಾಡಿದ್ದಿತ್ತು. ಅದ್ರ ಜೊತೆಗೆ ನಾನು ಹೇಳಿದ್ದೆ ಪಾಯಿಂಟ್ಸು ಕೂಡ. ಅದೇನು ತುಂಬ ಏನೋ ಫಾಲ್ಸ್ ತಮ್ನೇಲ್ ಟೈಟಲ್ ಏನಾಗಿರಲಿಲ್ಲ ಅದು. ಬಟ್ ಆಗಿರೋದ್ರಿಂದ ನಿಮಗೆ, ನಮಗೂ ಅಷ್ಟೇ ಎಷ್ಟೊಂದು ಜನಕ್ಕೆ ಬೇಜಾರಾಗೇ ಆಗುತ್ತೆ ಆಡಿಯನ್ಸ್ ಅಂದಮೇಲೆ. ಬೇಜಾರಂದರೆ ಅದು ನೋಡೋಕ್ಕೆ ಬೇಜಾರು ಅಷ್ಟೇ ಇಲ್ಲ. ಬಟ್ ಅದು ಯೂಟ್ಯೂಬರ್ಸ್ಗೆ ಪಾರ್ಟ್ ಆಫ್ ವರ್ಕ್ ಅಂತ ಅಂದ್ಕೊಂಡು ಸ್ಕಿಪ್ ಮಾಡಿ. ಜಾಸ್ತಿ ಇದ್ದರೆ ನೋಡೋಕ್ಕೆ ಹೋಗಬೇಡಿ. ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡಿ ಅಂತ ಹೇಳೋದೇ ಇಲ್ಲ ಫ್ರೆಂಡ್ಸ್. ನಿಮ್ಮ ಟೈಮು ಪ್ರೆಷಿಯಸ್ಸು. ಏನೋ ನಮ್ಮದೇ ನೋಡ್ಕೊಂಡು ಕೂತ್ಕೊಳ್ಳಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೇ ನೋಡಿ. ಅದು ನನ್ನ ವೀಡಿಯೋಸಲ್ಲಿ ನಿಮಗೆ ಯಾವ ಟಾಪಿಕ್ ಇಂಟ್ರೆಸ್ಟ್ ಆಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ ನೋಡ್ಕೊಳ್ಳಿ. ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಒಬ್ಬರು ವೀಡಿಯೋ ನೋಡಿ, ನಾನೇ ಹೇಳ್ತಿರ್ತೀನಿ ಯೂಟ್ಯೂಬಲ್ಲಿ ಟೈಮ್ ವೇಸ್ಟ್ ಮಾಡಿಬಿಡಿ ಅಂತ, ನನ್ನ ನೋಡಿ ಅಂತ ಹೇಳೋದು ನನ್ನ ತಪ್ಪಾಗುತ್ತೆ. ನಿಮ್ಗೆ ನೋಡಿ ಇಷ್ಟ ಆದರೆ ಇದು ಸಪೋರ್ಟ್ ಮಾಡಿ ಅಷ್ಟೇ. ಇಲ್ಲ ಬಿಟ್ಟರೆ ನಿಮ್ಗೆ ಟೈಮ್ ವೇಸ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಅದು ದೇವರು ಮೆಚ್ಚಲ್ಲ. ಅದು ಯಾವುದಕ್ಕೂ ಕರೆಕ್ಟ್ ಅಲ್ಲ. ಅದು ಒಬ್ರದ್ದು ಏನೋ ವೇಸ್ಟ್ ಮಾಡಿ ನಾವು ಉದ್ಧಾರ ಆಗೋದು, ಒಬ್ರಿಗೇನೋ ಹಾಳು ಮಾಡಿ ನಾವು ಉದ್ಧಾರ ಆಗೋದು, ಅದು ಕರೆಕ್ಟ್ ಅಲ್ಲ. ನಾನು ಅದನ್ನು ನಂಬೋದು ಇಲ್ಲ. ಅದು ಜಸ್ಟ್ ಪಾರ್ಟ್ ಆಫ್ ಮೈ ವರ್ಕ್ ಅಂತ ಅದೊಂದು ಇಟ್ಕೊಳ್ಳಿ. ಸ್ಕಿಪ್ ಮಾಡೋಂಗಿದ್ರೆ ಆ ಪಾರ್ಟ್ನ ಸ್ಕಿಪ್ ಮಾಡೋಂಗಿದ್ರೆ ಮಾಡಿ. ಇಲ್ಲ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ, ಆ ಮೆಕ್ಯಾನಿಸಮು ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನೋಡಿ ಅಷ್ಟೇ. ಸೊ ಇನ್ಮೇಲೆ ನಾನು ಯೂಶ್ವಲಿ ಟೈಟಲಲ್ಲಿ ಅಥವಾ ತಮ್ನೇಲಲ್ಲಿ ಹಾಕಿರ್ತೀನಿ. ಆ ಥರ ಏನಾದರೂ ಇದ್ದರೆ, ಅಗಾರೋದು ಅಥವಾ ಬೇರೆ ಪ್ರಾಡಕ್ಟ್ಸ್ ಏನಾದರೂ ಇದ್ದರೆ ತಮ್ನೇಲಲ್ಲಿ ಹಾಕಿರ್ತೀನಿ. ಆ ತಮ್ನೇಲ್ ನೋಡ್ಬಿಟ್ಟು ಕೂಡ ನೀವೇನು ಓಪನ್ ಮಾಡದೇ ಇರಬೇಡಿ. ಅದರಲ್ಲೂ ನೋಡಿ, ತುಂಬ ಅದ್ರ ಬಗ್ಗೆನೇ ಹೇಳಿದ್ದೀನಿ ಅಂದರೆ ಸ್ಕಿಪ್ ಮಾಡಿಬಿಡಿ, ಬೇರೆ ಕಂಟೆಂಟ್ ನೋಡ್ಕೋಬೋದು ಆ ಥರ. ಸೊ ನೆಕ್ಸ್ಟ್ ಬಂದು, ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಎದ್ದೇಳೋದು ತುಂಬ ಮ್ಯಾಟ್ರ್ ಆಗುತ್ತೆ. ಜಸ್ಟ್ ಒಂದು 1.5 hour 2 hours ಬೇಗ ಎದ್ದರೂ ಕೂಡ ಎಷ್ಟು ಕೆಲಸ ಮುಗಿಯುತ್ತೆ ಅಂದರೆ, ಇವತ್ತೂ ಅಷ್ಟೇ ಆ್ಯಸ್ ಯೂಶ್ವಲ್ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು 4:15ಗೆ. ಎದ್ದ ತಕ್ಷಣ ವಾಯ್ಸ್ ಓವರ್ ಕೊಟ್ಟು ಸೇವ್ಗೆ ಹಾಕಿ ಅಪ್ಲೋಡ್ ಮಾಡೋಕ್ಕೆ ಹಾಕ್ಬಿಟ್ರೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ಬೋದು. ಈಗ ನೋಡಿ ಎಷ್ಟು ಸೈಲೆನ್ಸ್ ಆಗಿದೆ ನಮ್ಮ ಮನೆ ಹತ್ರ. ಈ ಥರ ಸೈಲೆಂಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ವಾಯ್ಸ್ ಓವರ್ ಕೊಡಬೇಕು ಅಂದರೆ ಆ ಡೆಡಿಕೇಶನ್ ಬೇಕಾಗುತ್ತೆ. ನಾವೇನಾದ್ರು ಕೆಲಸ ಮಾಡಬೇಕು ಅಂದರೆ ಆ ಟೈಮ್ಗೆ ಎದ್ದೇಳೋದು, ಕೆಲಸ ಮಾಡ್ಕೊಳ್ಳೋವಂಥದ್ದು, ಆ ಟೈಮಿಗೆ ಏನು ಅಂದ್ಕೊಂಡಿರ್ತೀವೋ ಅದನ್ನು ಕಂಪ್ಲೀಟ್ ಮಾಡಿಬಿಟ್ರೆ ಅಂತೂ ಅದು ನೆಕ್ಸ್ಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನು. ಸೊ ಯಾವಾಗಲೂ ಅಷ್ಟೇ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ನಮಗೆ ಟೈಮ್ ಜಾಸ್ತಿ ಸಿಕ್ಕಾಗ ರಿಲ್ಯಾಕ್ಸ್ಡ್ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೋಬೋದು. ನೆಕ್ಸ್ಟ್ ಬಂದು, ನನಗೆ ಈ ನಡುವೆ ನಾನು ಫಾಲೋ ಮಾಡ್ತಾ ಇರೋದು ಏನು ಅಂದರೆ, ಒಂದೇ ಸ್ಟ್ರೆಚ್ಚಲ್ಲಿ ಅಡುಗೆ ಮಾಡಲ್ಲ. ಈಗ ನಾನು ಒಂದು 5 o'clock ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ಅಥವಾ 4 o'clockಗೆ ಕೆಲವು ಸತಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಒಂದು 4 to 4:30 ಏನು ಮಾಡ್ತೀನಿ ಅಂದರೆ, ಚಾಪಿಂಗ್ ಎಲ್ಲ ಮಾಡಿ ಬರ್ತೀನಿ, ಬೇರೆ ಕೆಲಸ ಮಾಡ್ಕೋತೀನಿ, ಕೂತ್ಕೊಂಡು ಬಟ್ಟೆ ಒಗಿತೀನಿ, ಕೂತ್ಕೊಂಡು ಬಟ್ಟೆ ಮಡಿಸ್ತೀನಿ 1/4 ಗಂಟೆ. ಆ ಥರ ಬ್ಯಾಚಸಲ್ಲಿ ನಾವು ಕುಕ್ ಮಾಡೋದ್ರಿಂದ ಸ್ಟ್ರೇನ್ ಆಗೋಲ್ಲ. ನಮಗೆ ಸ್ಟ್ರೇನ್ ಆಗೋದು ನನಗೆ ಪರ್ಸ್ನಲಿ ಆ ಥರ ಅನಿಸುತ್ತೆ. ಬೇಕಾದ್ರೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್.
ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳೋದು, ಕಂಟಿನ್ಯೂಸ್ ಆಗಿ 2 ಅವರು 2 ಕಾಲು ಅವರು ಅಡುಗೆ ಮಾಡೋದು, 1 ಮುಕ್ಕಾಲು ಗಂಟೆ 1 ಅವರ್ ಅಡುಗೆ ಮಾಡೋದೂ ಸ್ಟ್ರೈನ್ ಅಂತ ಅನಿಸುತ್ತೆ. ಸೊ ನೀವು ಅದನ್ನು ಬ್ಯಾಚಸ್ ಮಾಡಿಕೊಂಡು ಅರ್ಧ ಗಂಟೆ ಮಾಡಿ, ಕಾಲು ಗಂಟೆ ಇನ್ನೊಂದು ಕೆಲಸ ಮಾಡಿ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿ, 5 ಮಿನಿಟ್ಸ್ 10 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಶಾರ್ಟ್ಸ್ ನೋಡಬೇಕೋ ಶಾರ್ಟ್ಸ್ ನೋಡಿ, ಇಲ್ಲ ಅಂತಲ್ಲ, ಬಟ್ ನಿಮಗೆ ಯಾವಾಗಲೂ ಲಿಮಿಟ್ ಅಂತ ಇರಬೇಕು. ಯಾವುದೂ ಅಷ್ಟೇ, ತಿನ್ನೋ ವಿಷಯದಲ್ಲಿ, ಮಾಡೋ ಕೆಲಸದಲ್ಲಿ ಏನೂ ಮಾಡಬೇಡಿ ಅಂತ ಯಾವುದೂ ಇರಲ್ಲ. ಸೊ ಎಂಟರ್ಟೈನ್ಮೆಂಟ್ ಇಲ್ಲದೆ ಲೈಫ್ ಇಲ್ಲ. ಆಮೇಲೆ ಜೊತೆಗೆ ಏನೋ ಜಂಕ್ ಫುಡ್ಸ್ ತಿನ್ನಬೇಕು ಅನಿಸುತ್ತೆ, ಇಲ್ಲ ಆ ಥರ ಇಲ್ಲ, ಫುಲ್ಲು ಕಟ್ನಿಟ್ ಮಾಡ್ಕೊಂಡು ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಯಾವಾಗ ನಾವು ಎಲ್ಲ ಕೆಲಸಗಳನ್ನ ಲಿಮಿಟಲ್ಲಿ ಮಾಡ್ತೀವಿ, ಆಮೇಲೆ ನಮಗೆ ಗೊತ್ತಿರುತ್ತೆ ಯಾವಾಗ ಸ್ಟಾಪ್ ಮಾಡಬೇಕು ಅಂತ, ಆವಾಗ ಏನು ಅನಿಸಲ್ಲ, ಅಷ್ಟದೇನೂ ಎಫೆಕ್ಟ್ ಆಗಲ್ಲ. ಈವನ್ ಯೂಟ್ಯೂಬ್ ನೋಡೋದಿರ್ಬೋದು, ಇನ್ಸ್ಟಾಗ್ರಾಮ್ ನೋಡೋದಿರ್ಬೋದು, ವಾಟ್ಸಪ್ ಸ್ಕ್ರಾಲ್ ಮಾಡೋದು, ಫೇಸ್ಬುಕ್ ಸ್ಕ್ರಾಲ್ ಮಾಡೋದು, ಇದೆಲ್ಲ ಏನು ಅಂದರೆ ನಮಗೆ ಯಾವಾಗ ಸ್ಟಾಪ್ ಮಾಡಬೇಕು ಅಂತ ಗೊತ್ತಿರಬೇಕು. ಈಗ ವಾಟ್ಸಪ್ ಇಲ್ದಂಗೆ ಎಷ್ಟು ಕಮ್ಯುನಿಕೇಷನ್ ಎಲ್ಲ ಆಗುತ್ತೆ ಹೇಳಿ, ಕರೆಕ್ಟಾ? ಅದನ್ನು ಒಳ್ಳೆ ರೀತಿಗೆ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಕೆಟ್ಟ ರೀತಿಯಲ್ಲೇ ಯೂಸ್ ಮಾಡ್ಕೊಳ್ಳೋಂಥದ್ದು ಜಾಸ್ತಿ. ಮೊನ್ನೆ ನಾನು ಗೊತ್ತಿರೋರು ಹೀಗೆ ಮಾತಾಡ್ತಾ ಇದ್ವಿ, ಅದನ್ನು ಎಷ್ಟು ಕೆಟ್ಟ ರೀತಿಗೆ ಯೂಸ್ ಮಾಡ್ಕೋತಾರೆ ಅಂದರೆ ಟೈಮ್ ವೇಸ್ಟ್ ಮಾಡೋ ರೀತಿ, ಆಮೇಲೆ ಕೆರಿಯರೇ ಹಾಳು ಮಾಡ್ಕೋತಾರೆ, ಏನೇನೋ ತುಂಬ ಬೇಜಾರಾಗುತ್ತೆ. ಇನ್ಫ್ಯಾಕ್ಟ್ ಅದನ್ನು ಒಳ್ಳೆ ಗೆಡ್ಜೆಟ್ನ ನೆಗೆಟಿವ್ಗೆ ಅಂತಲೇ ಯೂಸ್ ಮಾಡ್ಕೊಳ್ಳೋರೆ ಜಾಸ್ತಿ. 90% ನೆಗೆಟಿವ್ಗೆ ಯೂಸ್ ಮಾಡ್ಕೋತಾ ಇರ್ತಾರೆ, ಲೈಫಲ್ಲಿ ಕೆಳಗಡೆ ಹೋಗೋಕ್ಕೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಪಾಸಿಟಿವ್ ಆಗಿ ಹೆಂಗೆ ಮಾಡ್ಕೋಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಬೇಡದೇ ಇರೋದೆಲ್ಲ ನೋಡೋ ಬದಲು ನಿಮಗೆ ನಿಜವಾಗ್ಲೂ ಯೂಸ್, ನಾನು ಅದೇ ಹೇಳಿದ್ದು, ನನ್ನ ಕಂಟೆಂಟು ಅಷ್ಟೇ, ನಿಮಗೆ ಯೂಸ್ ಆದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಚಿಕ್ಕ ಬದಲಾವಣೆ ಇದ್ದರೂ ನೋಡಿ. ನಂದು ಅಂತಲ್ಲ, ಯಾವ ಕಂಟೆಂಟನ್ನು ಅಷ್ಟೇ, ಅದು ನೋಡಿಬಿಟ್ಟು ನೀವು ಅಲ್ಲೇ ಬಿಡ್ತೀರಾ, ಏನೂ ಯೂಸ್ ಆಗ್ತಿಲ್ಲ ಅಂದರೆ ದಯವಿಟ್ಟು ನೋಡೋಕ್ಕೆ ಹೋಗ್ಬೇಡಿ. ಸೊ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದಕ್ಕೆ ಏನಾದರೂ ಒಂದು ನೋಡ್ತೀನಿ ಅಂದರೆ ಅದನ್ನು, ಈಗ ರೆಸಿಪೀಸ್ ನೋಡ್ತೀನಿ ಅಂದರೆ ಅದನ್ನು ಮಾಡ್ತೀನಿ, ಆಗ ನೋಡ್ತೀನಿ. ಇಲ್ಲ 108 ರೆಸಿಪಿ ನೋಡಿಬಿಟ್ಟು ಒಂದೂ ಮಾಡಲ್ಲ ಅಂದರೆ ಅದು ವೇಸ್ಟ್ ಆಫ್ ಟೈಮ್. ಕೆಲವು ಸತಿ ಟೆಕ್ನಿಕ್ಸ್ನ ಕಲ್ತಿರ್ತೀನಿ, ಅದು ಏನೋ ಒಂದು 1% ಯೂಸ್ ಆಗಿದೆ, ಲೈಫಿಗೆ ಏನೋ ಆ್ಯಡ್ ಆಗ್ತಿದೆ ಅಂದರೆ ಅದು ಗುಡ್, ಆ ಥರ. ನೆಕ್ಸ್ಟ್ ಬಂದು ನನಗೆ ಕುಕ್ಕಿಂಗಲ್ಲಿ ತುಂಬ ಕಷ್ಟ ಏನಂದರೆ ತರಕಾರಿ ಕಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಅದಕ್ಕೆ ಅಂತಲೇ ಒಂದು ಟೈಮ್ನ ಅಲಾಟ್ ಮಾಡಿಬಿಟ್ಟಿರ್ತೀನಿ. ಬಂದಿದ್ದ ತಕ್ಷಣ, ನಾನು ಕಾಲೇಜಿಂದ ಬಂದಿದ್ದ ತಕ್ಷಣ ನನಗೆ ತುಂಬ ಸುಸ್ತಾಗ್ತಿರುತ್ತೆ, ಯಾವುದೋ ಹೆವಿ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇರಲ್ಲ. ಬಂದಿದ್ದ ತಕ್ಷಣ ಒಂದು 5 ನಿಮಿಷ ನಾನು ಮೊಬೈಲ್ ನೋಡ್ತೀನಿ, ಒಂದು 5 ನಿಮಿಷ ಫ್ರೆಶ್ ಅಪ್, ಬಂದಿದ್ದ ತಕ್ಷಣ 5 ಮಿನಿಟ್ಸ್ ಫ್ರೆಶ್ ಅಪ್ ಆಗಿ 5 ನಿಮಿಷ ಮೊಬೈಲ್ ನೋಡ್ತೀನಿ, ಇಷ್ಟೇ, 5 ನಿಮಿಷ ಅಷ್ಟೇ. ಆಮೇಲೆ ಟಿ ವಿಯಲ್ಲಿ ನನಗೆ ಮೊನ್ನೆ ಆಯಿತಾ ಸೂರ್ಯವಂಶ ಫಿಲಮ್ ನೋಡಿದೆ, ಯಜಮಾನ ಫಿಲಮ್ ನೋಡಿದೆ. ಹೇಗೆ ಅಂದರೆ ಅದೆಲ್ಲ ನನ್ನ ಫೇವ್ರೆಟ್ಸ್, ನನ್ನ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ. ಮತ್ತು ಮುಂಗಾರು ಮಳೆ ಫಿಲಮ್ ನೋಡಿದೆ, ಅವೆಲ್ಲ ಅದೊಂಥರ ಕ್ರೇಜ್. ನಾವು ಡಿಗ್ರಿ ಡೇಸಲ್ಲಿ ಆಗ ರಿಲೀಸ್ ಆಗಿರೋದು, ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಖುಷಿಪಟ್ಟು ಥಿಯೇಟ್ರಿಗೆ ಹೋಗಿ ನೋಡಿದ್ವಿ. ನಾವು ಥಿಯೇಟ್ರಿಗೆಲ್ಲ ಹೋಗಿ ನೋಡೋ ಸ್ಥಿತಿಲಿ ಇರಲಿಲ್ಲ ಬಿಡಿ, ಅಷ್ಟು ಕಷ್ಟ ಇತ್ತು ಆ ಸ್ಥಿತಿ ಆಗೆಲ್ಲ. ಸೊ ಆ ಥರ ಇದ್ದಿದ್ದು ಅವೆಲ್ಲ ನೋಡ್ಬೇಕಾದ್ರೆ ತುಂಬ ಖುಷಿ ಅನಿಸುತ್ತೆ. ಅಂದರೆ ಆ ಫಿಲಮಲ್ಲಿ 95% ನಾನು ಬರೀ ಕೇಳಿರ್ತೀನಿ, ಈ ಕಡೆ ಅದನ್ನು ತರಕಾರಿ ಕುತ್ಕೊಂಡು ಕಟ್ ಮಾಡ್ಕೋತೀನಿ. ಸೊ ಆ ಥರ ನಿಮ್ಗೇನು ತುಂಬ ಕಷ್ಟ ಆಗುತ್ತೆ, ನಿಮಗೆ ಇಷ್ಟ ಆಗೋ ಕೆಲಸ ಜೊತೆ ಮಾಡಿ. ನಿಜವಾಗ್ಲೂ ಗೊತ್ತಾ, ಸೂರ್ಯವಂಶ ನೋಡ್ಬೇಕಾದ್ರೆ ಜಮೀನ್ದಾರು ಫಿಲಮ್ ಈಗ ನಡುವೆ ಏನೋ ವಿಷ್ಣುವರ್ಧನ್ ಅವ್ರದ್ದೇ ನೋಡ್ತಾ ಇದ್ದೀನಿ. ಆಮೇಲೆ ಇದು ಮಿಲನ ಫಿಲಮ್ ನೋಡಿದೆ, ಪುನೀತ್ ರಾಜ್ಕುಮಾರ್ ಅವ್ರದ್ದು. ಹಂಗೆ ಕೇಳ್ಕೊತಾನೆ ಒಂಥರ ಖುಷಿಯಾಗುತ್ತೆ, ಆಮೇಲೆ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಅಯ್ಯೋ ಬರೀ ಜಂಜಾಟನೇ ಆಯ್ತಲ್ವಾ ಅಂತ ಅನಿಸಲ್ಲ. ಹೌದು, ನನಗೋಸ್ಕರ ನಾನು ಟೈಮು ಕೊಡ್ತಾಯಿದ್ದೀನಿ, ಕೆಲಸನೂ ಆಗ್ತಾಯಿದೆ, ಬ್ಯಾಲೆನ್ಸ್ ಆಗ್ತಾಯಿದೆ. ಮಕ್ಕಳು ಎಕ್ಸಾಮ್ಸ್ ಬೇರೆ ಅಲ್ವಾ, ಅದು ಓದಿಸಿ ಒಂಥರ ಸ್ಟ್ರೆಸ್ಸು. ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಎಷ್ಟು ತರಲೆ ಮಾಡ್ತಾಳವಳು, ಹಿಂಗೆ ಓದ್ಬೇಕಾದ್ರೆ ಮೊಬೈಲ್ ಇಟ್ಟಿದ್ದೆ ಆಯಿತಾ. ಆಲ್ಮೋಸ್ಟ್ ಓದಿಸಾಗಿದೆ, ರಿವೈಸ್ ಮಾಡಿಸ್ತಾ ಇದ್ದೀನಿ. ಸೊ ಮಕ್ಕಳಿಗೆ ದೊಡ್ಡವರು ಎಷ್ಟು ರಿವೈಸ್ ಮಾಡಿದ್ರು ಅದು ಮರೆತು ಹೋಗುತ್ತೆ. ನಿಮಗೆ ಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೆಂಗೆ ಓದಿಸ್ತೀನಿ ಆ್ಯಸ್ ಎ ಟೀಚರ್, ಆ್ಯಸ್ ಎ ಪೇರೆಂಟ್. ಎಕ್ಸಾಮ್ ಟೈಮಲ್ಲಿ ಮಕ್ಕಳನ್ನ ಯಾವ ರೀತಿ ಓದಿಸ್ಬೇಕು ಅಂತ ನಿಮಗೆ ಬೇಕಾ ಅಂತ ಕಮೆಂಟ್ ಮಾಡಿ. ಸುಮಾರು ಜನ ಕಮೆಂಟ್ ಮಾಡಿದ್ವಿ, ಇನ್ನೂ ಜಾಸ್ತಿ ಜನಕ್ಕೆ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡ್ತೀನಿ, ಯಾವ ರೀತಿ ಎಕ್ಸಾಮಿಗೆ ಓದಿಸ್ಬೇಕು, ನೀವು ಹೆಂಗೆ ಸ್ಟ್ರೆಸ್ ತೊಗೋಬಾರ್ದು, ಎಕ್ಸಾಮ್ ಟೈಮಲ್ಲಿ ಟೈಮ್ ಮ್ಯಾನೇಜ್ಮೆಂಟು, ಎಕ್ಸಾಮ್ ಟೈಮಲ್ಲಿ ಕೆಲಸ ಮಾಡಿಕೊಂಡು ಅದು ಹೆಂಗೆ ಸ್ಟ್ರೈನ್ ಆಗುತ್ತೆ ಅಂದರೆ, ಈ ಕಡೆ ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಜೊತೆಗೆ ಮೇನಾಗಿ ಅವ್ರಿಗೆ ಓದಿಸ್ಬೇಕು. 4-5 ಅವರ್ಸ್ ಅಲ್ಲೇ ಹೊರ್ಟೋಗುತ್ತೆ ನಮಗೆ ಆಯಿತಾ. ಅದು ತುಂಬ ಕಷ್ಟದ ಕೆಲಸ. ಅಂದರೆ ಚಿಕ್ಕ ಮಕ್ಕಳಿಗೆ ನಾವೇನಾದ್ರು ಅವ್ರ ಮುಂದೆ ಕೂತಿಲ್ಲ ಅಂದರೆ ಅವ್ರು ಓದೋದೇ ಇಲ್ಲ. ಸೊ ಇದನ್ನೆಲ್ಲ ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ
ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ನನಗೆ ಹೆಲ್ಪ್ ಮಾಡೋದು ಮೀಲ್ ಪ್ಲ್ಯಾನಿಂಗು. ಒಂದು ಪೇಪರ್ ತೊಗೋ, ಅದನ್ನು ನೀಟಾಗಿ ಏನು ಮಾಡಬೇಕು ಅಂತಿಲ್ಲ, ನೀಟಾಗಿ ಇದ್ದರೆ ನಿಮ್ಗೆ ಟೈಮ್ ಇದ್ದರೆ ನೀಟಾಗಿ ಮಾಡಿ. ನೀಟಾಗಿ ಸ್ಕೇಲು ಪೆನ್ಸಿಲು ಎಲ್ಲ ಯೂಸ್ ಮಾಡಿದ್ರೆ ನಿಮ್ಮ ಮೈಂಡಲ್ಲಿ ಒಂದು ಆರ್ಗನೈಸೇಷನ್ ಮೂಡ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲ ಮಾಡಿದ್ರೆ ನೀಟಾಗಿ ಮಾಡಬೇಕು ಅಂತ. ಸೊ ನಾನು ಯೂಶ್ವಲಿ ಒಂದು ರಫ್ ಪೇಪರಲ್ಲಿ ಬರ್ಕೋತೀನಿ. ಅದನ್ನು ನೋಡ್ತಾ ಇರ್ತೀನಿ ವೀಕ್ಲಿ ಏನು, ಅಥವಾ ನೀವು ವೀಕ್ಲಿ ಮೀಲ್ ಪ್ಲ್ಯಾನ್ ಮಾಡ್ತಾಯಿದ್ರು 1 ಡೇ ಬಿಫೋರ್ ಮೀಲ್ ಪ್ಲ್ಯಾನ್ ಮಾಡಿದ್ರು ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸುಮ್ಮನೆ ಕೂತಿರ್ತೀರ, ನಾಳೆ ಬೆಳಗ್ಗೆ ಏನು, ಮಧ್ಯ ಏನು, ಸಂಜೆ ಏನು, ಇವತ್ತು ನಾನೇನು ಪ್ರಿಪೇರ್ ಮಾಡ್ಕೋಬೇಕು, ಇಷ್ಟೇ ಬೇಕಾಗಿರೋದು. ಕುಕ್ಕಿಂಗೇ ಮೇಜರ್ ಟಾಸ್ಕು. ಈ ಹೌಸ್ ವೈಫ್ಸ್ಗೆ, ವರ್ಕಿಂಗ್ ವಿಮೆನ್ಗೆ ಕುಕ್ಕಿಂಗೇ, ಕಿಚನ್ನೇ ಒಂದು ದೊಡ್ಡ ಭಂಡಾರ ಥರ. ಅಡುಗೆ ಮಾಡು, ಪಾತ್ರೆ ತೊಳಿ, ಕಿಚನ್ ಕ್ಲೀನ್ ಮಾಡು, ಎಲ್ಲ ಕ್ಲೀನ್ ಮಾಡು, ತಿನಿಸು ಮಾಡು, ಏನು ಮಾಡು ಇದೇ ದೊಡ್ಡ ತಲೆನೋವು. ಸೊ ಅದಕ್ಕೆ ಮೀಲ್ ಪ್ಲ್ಯಾನಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ಬಂದು ಮನೆಯಲ್ಲಿ ಬಟ್ಟೆಗಳು ಎಲ್ಲಂದರಲ್ಲೇ ಬಿದ್ದಿರೋದಕ್ಕಿಂತ ಪಾತ್ರೆ, ಬಟ್ಟೆ ಇವೆರಡು ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರೆ ಮನೆ ನೀಟಾಗಿರುತ್ತೆ, ಮೇಜರ್ ಕೆಲಸ ಆಗೋದಂಗೆ. ಅದಕ್ಕೆ ಲಾಂಡ್ರಿ ಯಾವಾಗಲೂ ಅಷ್ಟೇ ದಿನ ಬಿಟ್ಟು ದಿನ ಹಾಕ್ತಾಯಿರ್ತೀನಿ. ಫಿಕ್ಸ್ಡ್ ಮಾಡ್ಕೊಂಬಿಡ್ಬೇಕು, ಈ ದಿನ ನಾನು ಬಟ್ಟೆ ಒಗೆಯೋಕ್ಕೆ ಹಾಕಬೇಕು. ಏನಾದ್ರು ಕೈಯಲ್ಲಿ ಬ್ರಷ್ ಮಾಡೋದಿದೆ ಅಂದರೆ ಬ್ಲೂಟೂತ್ ಹಾಕ್ಕೊಂಡು ಕೆಲಸ ಮಾಡ್ಕೋತೀನಿ. ಆಮೇಲೆ ಅವಳು ಏನಾದ್ರು ಆನ್ಸರ್ ಹೇಳ್ತಾ ಇರ್ತಾಳೆ, ರೀಡಿಂಗ್ ಮಾಡಿಸ್ತಾ ಇರ್ತಾಳೆ, ಅದನ್ನು ಕೇಳ್ಕೊತ ಬಟ್ಟೆ ಒಗಿತೀನಿ. ಬಟ್ಟೆ ಒಗೆಯೋಕ್ಕೇನು ಫುಲ್ಲು ಅಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಏನಿಲ್ಲ, ಕೈ ಓಡ್ತಾ ಇರುತ್ತೆ, ಕಿವಿ ಮೈಂಡು ಈ ಕಡೆ ಕೇಳ್ತಾ ಇರುತ್ತೆ, ಆ ಥರ ಪ್ಲ್ಯಾನ್ ಮಾಡ್ಕೋತೀನಿ. ನೆಕ್ಸ್ಟ್ ಫ್ಯಾಮಿಲಿ ಹೆಲ್ಪು ತೊಗೋತಾ ಇರ್ತೀನಿ. ನಾನು ಈ ಕೆಲಸ ಮಾಡು, ಯಾವಾಗಲೂ ಅಷ್ಟು ಅಡುಗೆ ಮಾಡಿದ ತಕ್ಷಣ ನನಗೆ ಅಷ್ಟು ಸುಸ್ತಾಗಿರುತ್ತೆ. ಅದಕ್ಕೆ ನಾನು ಯಾವಾಗಲೂ ನಾನೇ ಕೇಳೋದು, ಅಡುಗೆ ಮಾಡಿದ ತಕ್ಷಣ ಎಲ್ಲ ನಾನು ಇಡ್ತೀನಿ. ನೀರು ನೀನು ಇಡೋದು, ಗ್ಲಾಸು, ಚೊಂಬಿನ ನೀರು ಇದೆಲ್ಲ ನೀನೇ ಇಡೋದು. ಪ್ಲೇಟ್ಗಳು, ಸ್ಪೂನ್ಸು ಈ ಥರ ಇದ್ದರೆ ಇದೆಲ್ಲ ಕಟ್ಲರೀಸು ಎಲ್ಲ ಅವ್ರದ್ದೇ ಡಿಪಾರ್ಟ್ಮೆಂಟು. ಚಿನ್ನಿಗೆ ನನಗೆ ಹೇಳ್ಬಿಡ್ತೀನಿ, ಗ್ಲಾಸ್ ಇಡು, ಈ ಥರ ಎಲ್ಲ ಅವ್ರಿಗೆ ಇನ್ಚಾರ್ಜಸ್ ಕೊಟ್ಬಿಟ್ರೆ ಒಳ್ಳೆಯದು. ಆಮೇಲೆ ಪಾತ್ರೆ ಜೋಡಿಸೋದು, ನಾನು ಎಷ್ಟು ಜನ ಪಾತ್ರೆ ತೊಳಿತೀನಿ, ಜೋಡ್ಸೋಕ್ಕೆ ನನಗಾಗಲ್ಲ. ಅದಕ್ಕೆ ನನಗೆ ಇದು ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ನೀಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀನಿ, ಅಲ್ಲಲ್ಲಿ ಇಟ್ಟಿರ್ತಾರೆ. ಸೊ ಆ ರೀತಿ ಫ್ಯಾಮಿಲಿ ಹೆಲ್ಪ್ ತೊಗೊಳ್ಳೋದು, ಫೋನ್ನ ಕಡಿಮೆ ಮಾಡ್ಕೊಳ್ಳೋದು. ನೆಕ್ಸ್ಟು ಆದಷ್ಟು ರೆಸ್ಟ್ ಮಾಡಿ, ಬಾಡಿಗೂ ರೆಸ್ಟ್ ಬೇಕಾಗಿರುತ್ತಲ್ಲ. ಸೊ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಿಮಗೆ ಆ್ಯಕ್ಚುಲಿ ಟೈಮ್ ಮ್ಯಾನೇಜ್ಮೆಂಟ್ನ ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ನಮ್ಮ ಮೈಂಡ್ಸೆಟ್ ಚೇಂಜು, ವರ್ಕ್ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡ್ರೆ ಟೈಮ್ನ ನೀಟಾಗಿ ಮ್ಯಾನೇಜ್ ಮಾಡ್ಕೋಬೋದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಹೈಪ್ ಪಾಯಿಂಟ್ಸ್ ಕೊಡೋದನ್ನು ಬರೀಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.